ರೈಟ್ ಪಾರ್ಟ್ ಏನೈತೆ ಅದ ಇಟ್ ಈಸ್ ಮಟೀರಿಯಲಿಸ್ಟಿಕ್ ವ್ಯೂ, ಮತ್ತು ಲೆಫ್ಟ್ ಪಾರ್ಟ್ ಏನೈತೆ ಇಟ್ ಈಸ್ ಒಂದು ಕಂಟ್ರೋಲ್ ಕಡೆ ಐತಿ, ಮತ್ತು ಇದು ಸ್ಪಿರಿಚುವಲಿಸ್ಟಿಕ್ ವ್ಯೂ. ಇದು ನೋಡ್ರಿ ನಮ್ಮ ಇದು ಬ್ರೈನ್ ಪಾರ್ಟ್ ಐತಿ. ಈ ಬ್ರೈನ್ದೊಳಗೆ ನೋಡ್ರಿ 1/4 ಅಂದರೆ ಸೆನ್ಸರಿ ಏನೈತಿ ಅದು ಸೆನ್ಸರಿ 1/3 ಪಾರ್ಟ್ ಈಸ್ ಅಲಾಟೆಡ್ ಫಾರ್ ಓನ್ಲಿ ಫಿಂಗರ್ಸ್. ಇಡೀ ಬಾಡಿ 2/3 ಮತ್ತು 1/3 ಫಾರ್ ಫಿಂಗರ್ಸ್. ವಾಯ್ ಅಂಗುಲಿ ಇದು ವರ್ಡ್ ಇದಕ್ಕೆ ಅಂಗುಲಿ ಇದ್ರ ಅರ್ಥ ಅಂಗ ಅಂದರೆ ಮೂಮೆಂಟ್ ಮಾಡೋದು, ಸ್ಟಾರ್ಟ್ ಮಾಡೋದು, ಕಂಟ್ರೋಲ್ ಮಾಡೋದು, ಇವೆಲ್ಲ ನಮ್ಮ ಅಂಗುಲಿಗಳು ಮಾಡ್ತಾವೆ. ಹೊರ್ಟಿಬೇಟ್ಸ್ ಏನಿದಾವೆ ನೋಡ್ರಿ, ಎಲ್ಲ ಹೊರ್ಟಿಬೇಟ್ಸ ಇದು ಆಕ್ಸಿಲಾ ಮತ್ತು ಬ್ರೇಕಿಯಲ್ ಪ್ಲೆಕ್ಸಸ್. ಆ ಬ್ರೇಕಿಯಲ್ ಪ್ಲೆಕ್ಸಸ್ದಿಂದ 5 ಬೆರಳಿಗೆ ನರ್ವ್ಸ್ ಸಪ್ಲೈ ಇರ್ತೈತಿ ನೋಡ್ರಿ. ಅದರಿಂದ ಯಾವ ಮುದ್ರೆ ಮಾಡಿದರೆ ಯಾವ ಬ್ರೈನ್ ಪಾರ್ಟ್ ಸೆನ್ಸರಿ ಸ್ಟಿಮ್ಯುಲೇಟ್ ಆಗ್ತೈತಿ ಇದ್ರ ಬಗ್ಗೆ ನಾವು ಹೇಳಬಹುದು. ಅದೇ ಪ್ರಕಾರ ನಾವು ಎಡಗೈಲಿ ಮಾಡಿದರೆ ರೈಟ್ ಸೈಡ್ ಮಾಡಬಹುದು. ಆ ಕಾಲಕ್ಕೆ ಅವ್ರು ಯಾವ ರೀತಿ ಅಂತ ತಿಳ್ಕೊಂಡ್ರೆ ನಮ್ಗೆ ಗೊತ್ತಿಲ್ಲ. ಈಗ ನಾವೇನು ಮಾಡ್ಯಾವೋ ಆ ಬಾಡಿ ಡಿಸೆಕ್ಟ್ ಮಾಡಿ ಬ್ರೈನ್ ಅಂದ್ರೆ ಆ ಥರ ಬ್ರೇಡ್ ಲೆಂತ್ ಅದು ಇದೆಲ್ಲ ಸಾಕಷ್ಟು ಮಾತುಗಳು ನಾವು ಮಾತಾಡ್ತಾ ಇದ್ದೆವು. ಖರೆ ಆ ಕಾಲಕ್ಕೆ ಅವರ ದಿವ್ಯ ದೃಷ್ಟಿ ಬರೀಬೇಕಾಗಿದ್ದರೆ ಯೋಗ ಸಾಧನೆಯಿಂದ ಮಾಡಿರಿ. ಈ ಯೋಗದ ಬಗ್ಗೆ ಹೇಳಿ. ಆಸನ ಅಲ್ಲ. ಹೌದಾ? ಆಸನ ಅಲ್ಲ. ಅದೇ ನಾವು ಜನರಿಗೆ ಹೇಳೋದು. ಇದೇ ನಾವು ತಪ್ಪು ತಿಳ್ಕೊಂಡು ಹಿಂಗೆ ಕೈ ಕಾಲು ಮಾಡಿ ಅಂತಂದ್ರೆ ನಾವು ಯೋಗ 1 ತಾಸು ಮಾಡ್ತೇವೆ, ಇದು ಸುಳ್ಳೈತೆ. ಯೋಗ ಇದು ಅಷ್ಟಾಂಗ ಯೋಗ ಐತೆ. ಅವೆಲ್ಲ ನೀವು ಆಚರಣೆ ಫಾಲೋ ಮಾಡಿರ ನುಸ್ತಾ 1 ತಾಸು ಮಾಡಿರಿ ಮತ್ತು ಏನ್ರಿ ಮಾಡಿರ ಇಲ್ಲ. ಒಂದು ಉದಾಹರಣೆ ಅಷ್ಟೇ, ತುಡುಗು ಮಾಡೋದಿಲ್ಲ ಅಂದ್ರೆ ಚೋರಿ ಮಾಡೋದಿಲ್ಲ, ಅಹಿಂಸ ಅಂದ್ರೆ ಹಿಂಸೆ ಮಾಡೋದಿಲ್ಲ, ಅವು ಎಲ್ಲ ನೀವು ಅಂದ್ರೆ ನಿಯಮ ಏನೇನು ಹೇಳ್ಯಾರ ನೋಡ್ರಿ ಎಲ್ಲ ಫಾಲೋ ಮಾಡಿದ್ರೆ ಅದ್ರದ್ದು ಒಂದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಅಂದ್ರೆ ಆಸನಗಳು. ಅದರೈದು ಏನೇನೂ ಇಲ್ಲ. ಈಗ ನನ್ನ ಪ್ರಾಕ್ಟೀಸ್ನೊಳಗೆ ನಾ ಅದ್ರ ಮೇಲೆ ಈಗ ಸದ್ಯ ನಾವು ಮಾಡಿದ್ದು ವರ್ಕ್ ಅಂದರೆ ಮುದ್ರೆಗಳು ನಾನು ಪೇಷಂಟ್ಗಳು ಭಾಳ ಹೇಳ್ತೇನೆ. ಪಂಚಮಹಾಭೂತ ಕನ್ಸೆಪ್ಟ್ ಮೇಲೆ ಅಪಾನ ಮುದ್ರಾ, ಪ್ರಾಣ ಮುದ್ರಾ, ಆಮೇಲೆ ಜ್ಞಾನ ಮುದ್ರಾ, ವಾಯು ಮುದ್ರಾ, ಆಕಾಶ ಮುದ್ರಾ, ಶೂನ್ಯ ಮುದ್ರಾ, ಪೃಥ್ವಿ ಮುದ್ರಾ, ಸೂರ್ಯ ಮುದ್ರಾ, ಆಮೇಲೆ ಇದು ಜಲ ಮುದ್ರಾ, ಇವೆಲ್ಲ ಮುದ್ರೆಗಳು ಹೇಳಿ ನಮ್ಮ ಪೂರ್ವಜರು ಏನು ಮಾಡ್ಯಾರು, ಪೃಥ್ವಿ, ಆಪ್, ತೇಜ್, ವಾಯು ಮತ್ತು ಆಕಾಶ ಈ ಪಂಚಮಹಾಭೂತಗಳು ಯಾವ ನಿಸರ್ಗದಲ್ಲಿ ಏನಿದಾವೆ ಅವು ನಮ್ಮ ಬಾಡಿ ಒಳಗಿದಾವೆ. ನಮ್ಮ ಹಿರಿಯರು ಏನು ಮಾಡ್ಯಾರಂದ್ರೆ ಈ 5 ಬೆರಳಿನಲ್ಲಿ ಇವು ಪಂಚಮಹಾಭೂತಗಳು ರೆಕಾರ್ಡ್ ಮಾಡ್ಯಾರ ಮತ್ತು ಅದರ ಉಪಯೋಗ ಹೆಚ್ಚು ಸಲುವಾಗಿ ಮಾಡ್ಕೊಂಡಾರ. ಒಂದು ಉದಾಹರಣೆ, ಹೃದಯ ನಮ್ಮದು ಹೆಂಗೆ ಇರ್ತೈತಿ ಅಂತ ಆಯುರ್ವೇದವ್ರು ಏನು ಕೊಟ್ಟಾರಂದ್ರೆ ಅಧೋಮುಖ ಪದ್ಮಮುಕುಲಾಕಾರಂ ಅಂದ್ರೆ ನಮ್ಮ ಹೃದಯ ಮುಕುಲ ಅಂದ್ರೆ ಕಮಲ ಹೂವು ಅಧೋಮುಖ ಅಂದ್ರೆ ಕೆಳಗಿರ್ತೈತಿ ಆ ಥರ ಇರ್ತೈತಿ ಅಂತ ಕೊಟ್ಟಾರ. ಈಗ ನಿಮ್ಗೆ ಎವರ್ಟೋಗ್ರಾಮ್ ಅಂತಾರೆ. ಎವರ್ಟೋಗ್ರಾಮ್ ತೆಗೀರಿ ಹತ್ರ ಫೋಟೋ ತೆಗೆದು ನೋಡ್ರಿ ಎಕ್ಸಾಕ್ಟ್ಲಿ ಇದೇ ಥರ. ಮತ್ತು ಇದು ಮಲ್ಕೊಂಡಾಗ ಅಂದ್ರೆ ನಿದ್ದೆಯೊಳಗಿದ್ದಾಗ ಅದು ಅಧೋಮುಖ ಮತ್ತು ಮುಚ್ಚಿದ್ದಿರ್ತೈತಿ, ಮತ್ತು ಆ್ಯಕ್ಟಿವ್ ಆದಾಗ ಅದು ಅರಳತೈತಿ. ಹಿಂಗೆ ಆಯುರ್ವೇದವ್ರು 2000 ವರ್ಷ ಮೊದಲೇ ಅವ್ರು ನನ್ನ ಕಡೆ ಕೊಟೇಶನ್ಸ್ ಎಲ್ಲ ಡೀಟೇಲ್ ಇದಾವೆ. ಇದು ಹೊಟ್ಟೆಯೊಳಗಿಂದ ಬಂದ ಅಬ್ಡಮಲ್ ಎವರ್ಟ, ಇದು ಎದೆಯೊಳಗೆ ಬಂದದ, ಮತ್ತು ಇಲ್ಲಿ ಹಾರ್ಟ್ ಐತಿ, ಮತ್ತು ಅದು ಬರೋಬ್ಬರ ಕಮಲ್ ಹೂ ಯಾವ ರೀತಿಯಿಂದ ಕೆಳಗಿರ್ತೈತಿ ಆ ರೀತಿಯಿಂದಾಗೈತಿ. ಮತ್ತು ಇದು ಮಲ್ಕೊಂಡಾಗ ಅಂದರೆ ವೆನ್ ವಿ ಆರ್ ಅಸ್ಲೀಪ್ ಆ ಕಾಲಕ್ಕೆ ಇದು ಇರ್ತೈತೆ ಅಂತ. ಮತ್ತು ಆ್ಯಕ್ಟಿವ್ ಆದ ಮನುಷ್ಯ ಎಚ್ಚಾರ ಅದು ಹೂವಿನ ಗತಿ ಅರಳತೈತೆ ಅಂತ ಕೊಟ್ಟದ್ದೈತಿ ವರ್ಣನೆ. ಅಧೋಮುಖ ಪದ್ಮಮುಕುಲಾಕಾರ. ಭಾರತೀಯ ಅಧ್ಯಾತ್ಮದಲ್ಲಿ ಬರುವ ಹೃದಯ ಅಂತ ಏನು ಬರುತ್ತಲ್ಲ, ಆ ಹೃದಯ ಮತ್ತು ಈ ಹೃದಯ ಒಂದೇನಾ ಬೇರೆ ಬೇರೆನಾ? ಇನ್ನು ಆಯುರ್ವೇದದೊಳಗೆ ಹೃದಯ 2 ಇದಾವ್ರಿ. ಹೃದಯ ಒಂದು ಅರ್ಥ ಈ ಹಾರ್ಟ, ಈಗ ನಾವೇನಂತೀವಿ HART ಹಾರ್ಟ ಅದು ಒಂದ. ಎರಡನೇದ ಬ್ರೇನ್ಗೂ ಆಯುರ್ವೇದದೊಳಗೆ ಹೃದಯ ಅಂತ ಹೆಸರು ಕೊಟ್ಟಾರ. ಹಾರ್ಟ ಈ ಕಡೆದೆಲ್ಲ ಅಶುದ್ಧ ರಕ್ತ ಈ ಕಡೆಯಿಂದ ತಗೊಳ್ತೈತಿ ಮತ್ತು ಈ ಕಡೆ ಕೊಡ್ತೈತಿ, ಅದ್ರ ಶುದ್ಧ ಮಾಡಿ ಇಡೀ ಶರೀರ. ಅದೇ ಪ್ರಕಾರ ಬ್ರೇನ ಈ ಕಡೆದು ಸೆನ್ಸ್ ಈ ಕಡೆ ತಗೊಳ್ತೈತೆ, ಅದಕ್ಕೆ ರಿಯಾಕ್ಷನ್ ಮಾಡೋಕೆ ಮತ್ತು ಹೊರಗೆ ಕೊಡ್ತೈತೆ. ಅಂದ್ರೆ ಎರಡದಕ್ಕೆ ಅವ್ರ ಹೃದಯ ಶಬ್ದಗಳು ಅಪ್ಲೈ ಆಗುತ್ತವ್ರ. ಅಂದ್ರೆ ಬ್ರೈನ್ಗೂ ಅಪ್ಲೈ ಆಗ್ತೈತಿ ಮತ್ತು ಕಾರ್ಡಿಯಾಕ್ ನಾವು ಯಾವ್ದು ಕಂತೀವೋ ಅದಕ್ಕೂ ಅಪ್ಲೈ ಆಗ್ತೈತಿ.